ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಘಟ್ಟವಾಗಿರುವಂಥ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಗೆ ಕೇವಲ ಇನ್ನು 1 ತಿಂಗಳು ಮಾತ್ರ ಬಾಕಿ ಇರುವ ಒಂದು ಹಿನ್ನೆಲೆಯಲ್ಲಿ ಅರಮನೆ ನಗರಿಯಲ್ಲಿ ಸಿದ್ಧತೆಗಳು ಈಗ ಭರದಿಂದ ಸಾಗಿದ್ದಾವೆ. ಇನ್ನು ಅದರಲ್ಲೂ ಪ್ರಮುಖವಾಗಿ ಅರಮನೆಯಲ್ಲಿರುವಂಥ ಫಿರಂಗಿ ಗಾಡಿಗಳನ್ನು ಸ್ವಚ್ಛಗೊಳಿಸಿ ಈ ಒಂದು ಪೂಜೆಯನ್ನು ಕೂಡ ನೆರವೇರಿಸಲಾಗಿದೆ. ಏಕೆಂದರೆ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಯ ದಿವಸ ಚಿನ್ನದ ಅಂಬಾರಿಯನ್ನು ಹೊತ್ತಂತಹ ಅಂಬಾರಿಯಲ್ಲಿ ಪ್ರತಿಷ್ಠಾಪನೆ ಮಾಡುವಂತಹ ಚಾಮುಂಡೇಶ್ವರಿ ದೇವಿಯ ಪಂಚಲೋಹದ ಉತ್ಸವ ಮೂರ್ತಿಗೆ ಮುಖ್ಯಮಂತ್ರಿ ಸೇರಿದಂತೆ ಗಣ್ಯಾತಿ ಗಣ್ಯರು ಪುಷ್ಪಾರ್ಚನೆಗೈತಾ ಇದ್ದಂತೆ 21 ಬಾರಿ ಕುಶಾಲ ತೋಪುಗಳನ್ನು ಸಿಡಿಸಲಾಗುತ್ತೆ. ಅರಮನೆಯಲ್ಲಿರುವಂತಹ ಒಂದು ಐತಿಹಾಸಿಕ ಒಂದು ಈ ಫಿರಂಗಿ ಗಾಡಿಗಳಿಂದಲೇ ಅಂದು 21 ಬಾರಿ ಕುಶಾಲ ತೋಪುಗಳನ್ನು ಮೈಸೂರು ನಗರ ಸಶಸ್ತ್ರ ಮೀಸಲು ಪಡೆಯ ಸಿಬ್ಬಂದಿಗಳು ಭಾಗಿಯಾಗಿ ಸಿಡಿಸುವ ಮುಖಾಂತರ ಅದರಲ್ಲೂ ರಾಷ್ಟ್ರಗೀತೆಯನ್ನು ಮೊಳಗಿಸಲಾಗುತ್ತೆ. ರಾಷ್ಟ್ರಗೀತೆ ಮುಗಿಯುವಷ್ಟರಲ್ಲಿ 21 ಕುಶಾಲ ತೋಪುಗಳನ್ನ ಸಿಡಿಸೋದು ಕೂಡ ಒಂದು ಸವಾಲಿನ ಕೆಲಸ ಆಗಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ 1 ತಿಂಗಳ ಮುಂಚಿತವಾಗಿ ಇದಕ್ಕೆ ಅಭ್ಯಾಸ ಕೂಡ ಆರಂಭವನ್ನು ಮಾಡಲಾಗುತ್ತೆ. ಮೈಸೂರು ನಗರ ಸಶಸ್ತ್ರ ಮೀಸಲು ಪಡೆಯ 30ಕ್ಕೂ ಹೆಚ್ಚು ಮಂದಿ ಸಿಬ್ಬಂದಿಗಳು ಈ ಒಂದು ಕುಶಾಲ ತೋಪು ಸಿಡಿಸುವಂಥ ಒಂದು ತಾಲೀಮಿನಲ್ಲಿ ಈಗ ಭಾಗಿಯಾಗ್ತಾರೆ. ನಾಳೆಯಿಂದ ಡ್ರೈ ಪ್ರಾಕ್ಟೀಸ್ ಆರಂಭ ಆಗುತ್ತೆ. ಆ ನಂತರದ ದಿನಗಳಲ್ಲಿ ಹಂತವಾಗಿ ಒಂದು ಪೂರ್ಣ ಪ್ರಮಾಣದ ಒಂದು ತಾಲೀಮು ಆರಂಭ ಆಗುತ್ತೆ. ಆ ನಂತರದಲ್ಲಿ ಆನೆಗಳು ಅಂದರೆ ದಸರಾ ಗಜಪಡೆ ಮತ್ತು ಅಶ್ವಗಳ ಒಂದು ಸಮ್ಮುಖದಲ್ಲಿ ಈ ಒಂದು ಕುಶಾಲ ತೋಪು ಸಿಡಿಸುವಂಥ ತಾಲೀಮು ನಡೀತದೆ. ಆ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಅಚಾತುರ್ಯಗಳು ನಡೆಯದಿರಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಫಿರಂಗಿ ಗಾಡಿಗಳಿಗೆ ಇಂದು ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಏಕೆ ಚಾಮುಂಡೇಶ್ವರಿ ದೇವಿಯ ಒಂದು ಭಾವಚಿತ್ರವನ್ನು ಇರಿಸಿ ಒಂದು ಪ್ರಹ್ಲಾದರವರು ಅರ್ಚಕರವರು ಅವರ ಒಂದು ಸಮ್ಮುಖದಲ್ಲಿ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಆ ಒಂದು ಸಂದರ್ಭದಲ್ಲಿ ಮೈಸೂರು ನಗರ ಪೊಲೀಸ್ ಆಯುಕ್ತರಾಗಿರುವಂಥ ಸೀಮಾ ಲಾಟ್ಕರ್ ಮತ್ತು DCPಗಳಾದಂಥ ಮುತ್ತುರಾಜು ಜಾಹ್ನವಿ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಅರಮನೆಯ ಒಂದು ಎಲ್ಲ ಫಿರಂಗಿ ಗಾಡಿಗಳು ಅಂದರೆ ಒಟ್ಟು 11 ಫಿರಂಗಿ ಗಾಡಿಗಳನ್ನು ಸಾಲಾಗಿ ನಿಲ್ಲಿಸಿ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಒಂದು ಫಿರಂಗಿ ತಾಲೀಮಿಗೆ ಈಗ ಚಾಲನೆಯನ್ನು ನೀಡೋದಕ್ಕೆ ಈಗ ಮೈಸೂರು ನಗರ ಸಶಸ್ತ್ರ ಮೀಸಲು ಪಡೆಯ ಸಿಬ್ಬಂದಿಗಳು ಈಗ ಸನ್ನದ್ಧ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಯ ದಿವಸ ಚಿನ್ನದ ಅಂಬಾರಿ ಹೊತ್ತು ಸಾಗುವಂಥ ಆನೆ ಹೊರಡ್ತಾ ಇದ್ದಂತೆ 21 ಬಾರಿ ಕುಶಾಲ ತೋಪನ್ನು ಸಿಡಿಸೋದಕ್ಕೆ ಮೈಸೂರು ನಗರ ಸಶಸ್ತ್ರ ಮೀಸಲು ಪಡೆಯ ಸಿಬ್ಬಂದಿಗಳು ಇದೀಗ ಸಿದ್ಧರಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.